ಹಚ್ಚಿ ನಾನು ಹಚ್ಬೇಕು ನಮ್ಮನೆ ಹಚ್ಚಿ ಬಿಡ್ತಾರೆ. ಮದ್ವೆಗಿಂತ ಮುಂಚೆ ಒಂದ್ಸರಿ ಸಿಕ್ಕದೆ, ಸಿಂಗಾಪುರಿಂದ ಬಂದಿದ್ರು, ಒಂದೇ ಒಂದು ಚಾಕ್ಲೇಟ್ ಕೊಡ್ಲಿಲ್ಲ ಗೊತ್ತಾ. ಹಂಗೆಲ್ಲ ನಾವು ಪೊಲ್ಟ್ರಲ್ಲ ಮದುವೆ ಆಗಿರೋ ಹುಡುಗಿರಿಗೆಲ್ಲ ಕೊಡ್ಸಕ್ಕೆ. ಮದುವೆ ಆದ್ಮೇಲೆ ಪೇಮೆಂಟ್ ಕಮ್ಮಿ ಮಾಡಿದಿನಾ? ಇಲ್ಲ. ಮದುವೆ ಆದ್ಮೇಲೆ ಕಮ್ಮಿ ಮಾಡಿದ್ರೆ ಹೇಳು, ಒಂದ್ ಮಾತು ನಾಳೆನಾರು ಬರುತ್ತಾ ನೋಡೋಣ. ಅಲ್ಲ, ನಾನು ಕೇಳಿದ್ದೆಲ್ಲ ಮಾತ್ರ ಕೊಡಿಸ್ತಲೇ ಇಲ್ಲ, ನಾನು ಕೇಳಿದ್ದೆಲ್ಲ ಕೊಡಿಸಿದ್ರೆ. ಛೇ, ಎಲ್ಲ ಗುಟ್ಟು ರಟ್ಟಾಗೋಯ್ತಲ್ಲ ಮಗಳೇ. ನಿಮ್ಮ ಸೀಕ್ರೆಟ್ ಮೇಂಟೈನ್ ಮಾಡೋಕ್ಕೆ ಗೊತ್ತಿಲ್ವಲ್ಲ ಮಗಳೇ ನಿಮಗೆ. ಇವತ್ತಿಗೆ ನನ್ನ ಬರ್ತ್ಡೇ ಆಗಿ 1 ವಾರ ಆಗಿದೆ. ನಮ್ಮ ಮನೆಯವ್ರು ಅವತ್ತೇ ರಾತ್ರಿ ಬಂದು ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕೇಕ್ ಕಟ್ ಮಾಡಿಸ್ಲಿಲ್ಲ. ಅವ್ರಿಗೆ ಕಟ್ ಮಾಡಿಸೋ ಯೋಚನೆ ಕೂಡ ಇರಲಿಲ್ಲ. ಇವತ್ತು ವಿಡಿಯೋ ಎಲ್ಲ ಎಡಿಟ್ ಆದ್ಮೇಲೆ ರೆಡಿ ಆದಮೇಲೆ ನಮ್ಮ ಮನೆಯವ್ರಿಗೆ ತೋರಿಸ್ದೆ. ಅದರಲ್ಲಿ ಹೇಳಿದ್ನಲ್ಲ, ಅದರಲ್ಲಿ ಹೇಳಿದೆ ನಮ್ಮ ಮನೆಯವ್ರು ಕೇಕ್ ಕಟ್ ಮಾಡಿಸ್ಬೋದು ಅಂತ. ಅದನ್ನ ನೋಡಿ ಇವಾಗ ಹೋಗಿ ತಗೊಬಿಟ್ಟು ಬಂದಿದ್ದಾರೆ. ಆದರೆ ಲಾಸ್ಟ್ ಟೈಮ್ ಅಷ್ಟೇ ನಮ್ಮ ಯಕ್ಷಿತ್ ಆಗಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ರು. ನಮ್ಮನೆಯವರು ಅಷ್ಟೇ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಬಂದಿದ ತಕ್ಷಣ ಸರ್ಪ್ರೈಸ್ ಅಂತ ಅವಳು ಹೇಳೇ ಬಿಡ್ತಲ್ಲ. ಇವ್ರು ಏನೇ ಬಚ್ಚಿಟ್ರು ಕೂಡ ನನ್ನ ಮಗಳು ಸರ್ಪ್ರೈಸ್ ನಿಮ್ಮ ಕರ್ಕೊಂಡು ಸೀಕ್ರೆಟ್ ಮಾಡೋದ ನಾನು. ಅದೇ ನನ್ನ ಮಗಳದ್ದು ಯಾವ ಸೀಕ್ರೆಟ್ ಉಳಿಯಲ್ಲ. ಇದೊಂಥರ ಹೇಳ್ತಾರಲ್ಲ, ಅದೇನು ಹೆಂಗಸ್ರು ಭಯ ಅಲ್ವ, ಹೆಂಗಸೇ ಇಲ್ವ ಇದು. ಫೈನಲಿ ಕೇಕ್ ಅಮ್ಮಾಸ್ ಬೇಕರಿಯಿಂದ ಕೇಕ್ ರೆಡಿ ಆಗಿದೆ. ಈ ಕಡೆ ನಮ್ಮಲೆ ಎಲ್ಲಾದ್ರೂ ಕೇಳ್ಬೋದು. ಆಮೇಲೆ ನಿಮ್ಮ ವಿಡಿಯೋ ನೋಡಿ ನಾನು ಇದು ಮಾಡಲಿಲ್ಲ. ನಿಮ್ಮ ಅಕ್ಕ ಹೇಳ್ತಿದ್ರಲ್ಲ ನೆನ್ನೆ ಫೋನಲ್ಲಿ, ಅದನ್ನ ನೋಡಿ ಮಾಡಿ. ಇನ್ನೂ ಸರ್ಪ್ರೈಸ್ ಆಗುತ್ತೆ ನೆಕ್ಸ್ಟ್ ನೋಡ್ಮೇಲೆ. ಹೌದಾ, ಗೊತ್ತು. ಒಳಗಡೆ ರೈನ್ಬೋ ಕಲರ್ ಇದೆ ಅಲ್ವಾ? ಓಹ್, ಎಲ್ಲ ತಿಂದು ಅಭ್ಯಾಸ, ಚೆಂಗ್ಳು ಬಿದ್ದು ಉಫ್ ಅಂತ ಉರ್ಬಲ್ಲ, ಹಚ್ಚದು. ಓಕೆನಾ? ಹಚ್ಚಿ ನಾನು ಹಚ್ಬೇಕು. ನಮ್ಮನೆ ಹಚ್ಚಿ ಬಿಡ್ತಾರೆ. ಅವತ್ತು ತಂದಿದ್ದು ನಾನು ಗಿಫ್ಟ್ ಮತ್ತೆ ಕೊಡು, ವಾಪಸ್ ಈಗ ಕೊಡ್ತೀನಿ ಗಿಫ್ಟ್ ಅಂತ. ಪರವಾಗಿಲ್ಲ, ಅದು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಮನೆಯವರು ಅಲ್ಲಿಂದ ಬರುವಾಗ ಫಸ್ಟ್ ಟೈಮ್ 8 ವರ್ಷದ ಮೇಲೆ ನಮ್ಮ ಮನೆಯವರು ಫಸ್ಟ್ ಟೈಮ್ ಹೊರಗಡೆ ಹೋದಾಗ ಹೆಂಡತಿ ಮಕ್ಕಳಿಗೆ ಅಂತ ತಗೋಬಿಟ್ಟು ಬಂದಿದ್ದಾರೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡ್ತೀರಾ. ಎಲ್ಲಿರಿ? ಮದ್ವೆಗಿಂತ ಮುಂಚೆ ಒಂದ್ಸರಿ ಸಿಕ್ಕದೆ, ಸಿಂಗಾಪುರಿಂದ ಬಂದಿದ್ರು, ಒಂದೇ ಒಂದು ಚಾಕ್ಲೇಟ್ ಕೊಡ್ಲಿಲ್ಲ ಗೊತ್ತಾ. ಎಷ್ಟು ಚಾಕ್ಲೇಟ್ ಹುಡುಗ ಹಂಗೆಲ್ಲ ನಾವು ಪೊಲ್ಟ್ರಲ್ಲ ಮದುವೆ ಆಗಿರೋ ಹುಡುಗಿರಿಗೆಲ್ಲ ಕೊಡ್ಸಕ್ಕೆ. ಮದುವೆ ಆದ್ಮೇಲೆ ಪೇಮೆಂಟ್ ಕಮ್ಮಿ ಮಾಡಿದಿನಾ? ಇಲ್ಲ. ಮದುವೆ ಆದ್ಮೇಲೆ ಕಮ್ಮಿ ಮಾಡಿದ್ರೆ ಹೇಳು, ಒಂದ್ ಮಾತು ನಾಳೆನಾರು ಬರುತ್ತಾ ನೋಡೋಣ. ಅಲ್ಲ, ನಾನು ಕೇಳಿದ್ದೆಲ್ಲ ಮಾತ್ರ ಕೊಡಿಸ್ತಲೇ ಇಲ್ಲ, ನಾನು ಕೇಳಿದ್ದೆಲ್ಲ ಕೊಡಿಸಿದ್ರೆ. ಬಟ್ ಸ್ವಇಚ್ಛೆಯಿಂದ ಈ ಸರಿನೇ ಫಸ್ಟ್ ಟೈಮ್ ತಗೊಂಡಿದ್ದಾರೆ. ಕೊಡ್ಸ್ಬೇಕು, ನನಗೆ ಇಷ್ಟ ಆಗಿರೋದನ್ನೆಲ್ಲ ಕೊಡ್ಸಿ. ಏನ್ ಪ್ರಯತ್ನ ಹೇಳಿ ನೋಡು. ನನ್ನ ಮಗಳು ಮ್ಯಾಚ್ ಬಾಕ್ಸ್ ತಗೊಬಿಡ್ತೀನಿ ಅಂತ ಹೋಗಿ ಇನ್ನೊಂದು ಕ್ಯಾಂಡಲ್ ತಗೊಂಡ್ಬಂದಿದೆ. ನಮ್ಮ ಪುಟಾಣಿನ ಕೇಕ್ ಮೇಲೆ ಬೀಳುತ್ತೆ. ಇದಕ್ಕೆ ಖುಷಿ ನೋಡಿದೆ. ಇದಕ್ಕೆ ನಿಂದು ಬರ್ತಡೆ ಕೇಕ್ ಕೊಟ್ಟು ಮಾಡೋಣ. ನಿಂದು ರೆಡಿದ್ ಒಂದೇ ದಿನ ಬರುತ್ತೆ ಬರ್ತಡೆ. ಅಂದ್ರೆ ಇದ್ರದ್ದು ಯಾವತ್ತಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಡಿಸೆಂಬರ್ ಅಲ್ಲಿ ಹುಟ್ಟಿರೋದು. ನಮ್ಮನೆಯವರು ಕೂಡ ಡಿಸೆಂಬರ್ ಅಲ್ವಾ, ಸೊ ಹಾಗಾಗಿ ಇಬ್ಬರದು ಒಂದೇ ಟೈಮ್ ಕಟ್ ಮಾಡ್ಬೋದು. ಕುಡಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನನ್ನ ಮಗಳು ಮಲಗ್ ಬಿಟ್ಟಿತ್ತು. ಬನ್ನಿರಿ. ಆಕಾಶ ದೇವರಿಲ್ಲವೋ. ಖುಷಿ ಆಯ್ತು. ಆದ್ರೂ ನಮ್ಮನೆ ಕೇಕ್ ಕಟ್ ಮಾಡಿಸಿದೆ ಅಂತ ನನಗೆ ಅಂತ ತುಂಬಾನೇ ಖುಷಿ ಆಯ್ತು. ಇಲ್ಲ ಇಲ್ಲ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕಟ್ ಮಾಡ್ಸಲ್ಲ ಅಂತ ನಮಗೆ ಗೊತ್ತಿತ್ತಲ್ಲ, ಅದಕ್ಕೆ ನಾವು ಸೆಟ್ ಆಗ್ಬಿಟ್ಟಿದ್ದೆ. ಹಂಗಾಗಿ ಕೇಳೋದು ಜಗಳ ಮಾಡೋದು ಅದೆಲ್ಲ ಇರ್ಲಿಲ್ಲ. ಬಟ್ ನನಗೆ ಕಟ್ ಮಾಡಿಸ್ದಲೇ ಬೇರೆಯವ್ರಿಗೆ ಕಟ್ ಮಾಡಿಸಿದ್ರೆ ಮಾತ್ರ ಮಾರಿ ಹಬ್ಬ ಮಾಡ್ತಾ ಇದ್ದೆ. ಮಾತ್ರ ದೊಡ್ಡ ಜಗಳ ನಿಲ್ಲಿ. ಅದ್ ನಿಜ ತಾನೆ. ನಮಗೆ ಮಾಡಿದ್ದನ್ನ ಬೇರೆಯವ್ರು ಮಾಡಿದ್ರೆ ಏನೋ ಬೇರೆಯವ್ರು ಮಾಡಿದ್ರೆ ಬೇಜಾರಾಗುತ್ತೆ. ಹಾಗಾಗಿ ಹೇಳಿದ್ದೆ. ನನ್ನ ಜೀವನದಲ್ಲಿ ನಾನು ಯಾರಿಗೂ ಕೇಕೆ ಕಟ್ ಮಾಡಿಸಿಲ್ಲ. ಅದೇ ಹೆಂಡತಿ ಮಕ್ಳಿಗೆ ಮಾಡಿಸ್ಬೇಕು ತಾನೆ. ಮಾಡಿಸ್ತಾ ಇದೀನಲ್ಲ, ಅದಕ್ಕೆ ಮಾಡಿಸ್ತಾ ಇದ್ದಾರೆ. ಅದೇ ನನ್ನ ಮಗಳಿಗೆ ಮಾತ್ರ ಮಾಡಿಸ್ತಾನೆ. ನಾವು ಸಿಂಗಾಪುರದಲ್ಲಿ ಇದ್ದಾಗ್ಲೂ ಅಷ್ಟೇ, ಯಾವಾಗ ಬರೋರು ಬಿಡೋರು, ಹಬ್ಬ ಹರಿದಿನಗಳಿಗೆ ಬರ್ದಿದ್ರು ಪರವಾಗಿಲ್ಲ. ಅವರು ನನ್ನ ಮಗಳು ಬರ್ತ್ಡೇ ಟೈಮಿಗೆ ಕರೆಕ್ಟಾಗಿ ಬರೋರು ಮಾತ್ರ ಅಲ್ಲಿದ್ರೂ. ನೋಡಿ ಈಗ ಕೇಕ್ ಯಾವ ತರ ನೋಡಿ, ರೈನ್ಬೋ ಸಖತ್ತಾಗಿದೆ ಎಲ್ಲ ಕಲರ್ಗಳು. ನನಗೆ ನನ್ನ ಹೆಸರು ನಾ ಕನ್ನಡದಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ಎಲ್ಲೆಲ್ಲ ಬಿಡುತ್ತೆ ಬಿಡಿ. ನಮ್ಮ ಮನೆಯವ್ರು ಕೆಳಗೆ ಬಿದ್ರು ತಿಂತಾರೆ, ತೊಂದರೆ ಇಲ್ಲ. ಆಕ್ಚುಲಿ ಅಮ್ಮಾಸ್ ಬೇಕ್ರಿ ತುಂಬಾ ಚೆನ್ನಾಗಿರುತ್ತೆ. ಸಖತ್ ಚೆನ್ನಾಗಿದೆ ಅಲ್ವಾ ಕೇಕು? ಇವಕ್ಕೆಲ್ಲ ಹೆಸರು ನನ್ನ ಮಗಳಿಗೆ ಆಗ್ಲೇ ಹೆಸರು ಗೊತ್ತು. ಇದಕ್ಕೆ ಯಾವ್ಯಾವ್ದು ಏನೇನು ಹೆಂಗಿರುತ್ತೆ ಅಂತ. ನಾವು ಇವೆಲ್ಲ ಕೇಕ್ ಅಂದ್ರೆ ಕೇಕ್ ಅಷ್ಟೇ, ಯಾವ್ದೋ ಒಂದು ಕೇಕ್ ನಮಗೆ ಕೊಟ್ರೆ ತಿನ್ಬೇಕು. ಕೈ ತೊಳ್ಕೊಂಡ್ಬಿಟ್ಟು ಬರೋಣ. ರೈನ್ಬೋ ಕಲರ್ ಸಖತ್ತಾಗಿದೆ ನೋಡಿ. ಚಿನ್ನಿ ಅಮ್ಮ, ನಿಮ್ಮ ಬರ್ತಡೆಗೂ ಇಂಥದೇ ಒಂದು ಮಾಡಿಸ್ಕೊಬತ್ತೀನಿ ತಡಿ ಅಮ್ಮ.